ಶ್ರೀ ಸಾಯಿ ಸಚ್ಚರಿತೆಯ 11ನೇ ಅಧ್ಯಾಯ. ದೀನಬಂಧು ಶ್ರೀ ಸಾಯಿ. ಶ್ರೀ ಸಾಯಿ ಬಾಬಾ ಅವರು ಸಗುಣ ಎಂದರೆ ಗುಣಪೂರ್ಣನಾದ ಪರಮಾತ್ಮನನ್ನು ಧ್ಯಾನ ಮಾಡುವಂತೆ ಉಪದೇಶಿಸುತ್ತಿದ್ದರು. ವಿಗ್ರಹ, ಅಗ್ನಿ, ಬೆಳಕು ಮೊದಲಾದ 7 ಸ್ಥಾನಗಳಲ್ಲಿ ಪರಮಾತ್ಮನಿರುವವನು. ಇಂತಹ ಸ್ಥಾನಗಳಲ್ಲಿ ಪ್ರೇಮದಿಂದ ಪೂಜಿಸಿದರೆ ಆತನ ಒಲುಮೆ ಬಹುಬೇಗ ದೊರೆಯುತ್ತದೆ. ಪರಬ್ರಹ್ಮನು ಸಂತರಲ್ಲಿ ವಿಶೇಷವಾಗಿ ಅನುಗ್ರಹಿಸಿ ಅವರ ಭಕ್ತರನ್ನು ರಕ್ಷಿಸಿ ಸುಖ ನೀಡುವನು. ಬಾಬಾ ಅವರಿಗೆ ವಸ್ತ್ರಭೂಷಣ ವಾಹನಗಳನ್ನು ಅರ್ಪಿಸಿದರೂ ಅವರು ಅದನ್ನು ಬಯಸದೆ ನಿರ್ಲಿಪ್ತರಾಗಿದ್ದರು. ಶ್ರೀ ಬಾಬಾ ಅವರ ಭಕ್ತರಾದ ಡಾ. ಪಂಡಿತ್ ಎಂಬುವವರು ಗಂಧ ಲೇಪಿಸಿದಾಗ ಅವರು ಬೇಡವೆನ್ನಲಿಲ್ಲ. ಕಾರಣ ಪಂಡಿತರು ಬಾಬಾ ಅವರನ್ನು ತಮ್ಮ ಕುಲಗುರು ಎಂದೇ ನಂಬಿದ್ದರು. ಕೆಲವು ಬಾರಿ ಬಾಬಾ ವಿಚಿತ್ರವಾಗಿ ವರ್ತಿಸುತ್ತಿದ್ದರು. ಭಕ್ತರನ್ನು ಬೈಯುತ್ತಾ ಗದರಿಸುತ್ತಿದ್ದರು. ಇನ್ನೊಮ್ಮೆ ಮಾತೆಯಂತೆ ಮುದ್ದಿಸಿ ರಕ್ಷಿಸುತ್ತಿದ್ದರು. ಶ್ರೀ ಸಾಯಿನಾಥರು ತಮ್ಮ ಭಕ್ತರನ್ನು ಆಯ್ಕೆ ಮಾಡುವುದೇ ವಿಚಿತ್ರವಾಗಿತ್ತು. ಹೀಗೊಮ್ಮೆ ಹಜ್ ಯಾತ್ರೆ ಮುಗಿಸಿದ ಸಿದ್ದಿಕ್ ಫಾಲ್ಕೆ ಅವರಲ್ಲಿಗೆ ಬಂದರು. ಅವರನ್ನು ಮಸೀದಿಯೊಳಗೆ ಸೇರಿಸಲಿಲ್ಲ. ಶ್ಯಾಮ ಅವರ ಮೂಲಕ ಬಾರ್ವಿ ಎಂಬ ಬಾವಿಯ ಬಳಿ ಬರುವಂತೆ ಬಾಬಾ ಸೂಚಿಸಿದರು. ಹಾಗೆ ಮಾಡಿದಾಗ ನನಗೆ 40,000 ರೂಪಾಯಿ ಕೊಡು ಎಂದರು. ಇದಕ್ಕೆ ಹಾಜಿ ಒಪ್ಪಿದರು. ಮಸೀದಿಯಲ್ಲಿ ಆಡನ್ನು ವಧಿಸಿ ಅದರ ಮಾಂಸವನ್ನು ತಿನ್ನು ಎಂದಾಗಲೂ ಒಪ್ಪಿದರು. ಆಗ ಬಾಬಾ ಅವರನ್ನು ನೀನು ಕುರಾನ್ ಪಠಿಸಿ ಉಪಯೋಗವಿಲ್ಲ, ಮೆಕ್ಕಾ ಯಾತ್ರೆ ವಿಫಲವಾಯಿತು ಎಂದು ಗದರಿಸಿ 55 ರು ಕೊಟ್ಟು ಅಹಂಕಾರ ನಿವಾರಣೆ ಮಾಡಿದರು. ಬಾಬಾ ಅವರಿಗೆ ಪಂಚಭೂತಗಳ ಮೇಲೆ ಹತೋಟಿಯಲ್ಲಿತ್ತು. ಶಿರಡಿಯಲ್ಲಿ ಬಿರುಗಾಳಿ ಬಂದಾಗ ಮಸೀದಿಯಲ್ಲಿ ಬೆಂಕಿ ಛಾವಣಿಯನ್ನು ತಲುಪುವಂತೆ ಉರಿದಾಗ ಶಾಂತನಾಗು ಎಂಬ ಮಾತಿನಿಂದ ವಾಯು ಅಗ್ನಿಗಳನ್ನು ನಿಯಂತ್ರಿಸಿದರು. ಶ್ರೀ ಸಾಯಿ ಬಾಬಾ ಅವರನ್ನು ದೃಢವಾಗಿ ನಂಬಿದವರ ಕ್ಲೇಶ ನಾಶವಾಗುತ್ತದೆ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 11ನೇ ಅಧ್ಯಾಯವು ಮುಗಿಯಿತು. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ.